ಬೀದರ್ ಜಿಲ್ಲೆಯ ಆತ್ಮೀಯ ಬಂಧುಗಳೇ, ತಮ್ಮೆಲ್ಲರಿಗೂ ಕೂಡ ಡೆನ್ ನೆಟ್ವರ್ಕ್ ವತಿಯಿಂದ ಅನಂತ ಧನ್ಯವಾದಗಳು. ಇದೀಗ ಬೀದರ್ ನಗರದಲ್ಲಿ ಕೇವಲ 500 ರೂಪಾಯಿಗೆ ಒಂದು ಡೆನ್ ಸೆಟ್ ಟಾಪ್ ಬಾಕ್ಸ್ ಅನ್ನ ನೂತನವಾಗಿ ಕೊಡಲಾಗ್ತಾ ಇದೆ. ಅದರ ಜೊತೆಗೆ 350 ರೂಪಾಯಿ ಬೆಲೆಯ 1 ತಿಂಗಳ ಕನ್ನಡ ಹಾಗೂ ಹಿಂದಿ ಪ್ಯಾಕ್ಗಳನ್ನು ಉಚಿತವಾಗಿ ರೀಚಾರ್ಜ್ ಕೂಡ ಮಾಡಿಕೊಡಲಾಗುವುದು. ಕೇವಲ 500 ರೂಪಾಯಿಗೆ ಹೊಸ ಬಾಕ್ಸ್ ಕೊಡುತ್ತೇವೆ. ಅದರ ಜೊತೆಗೆ ಅದೇ ಒಂದು ಹಣದಲ್ಲಿ 350 ರೂಪಾಯಿಯ 1 ತಿಂಗಳ ಕನ್ನಡ ಮತ್ತು ಹಿಂದಿ ಪ್ಯಾಕ್ಗಳನ್ನು ಉಚಿತವಾಗಿ ರೀಚಾರ್ಜ್ ಕೂಡ ಮಾಡಿಕೊಡಲಾಗ್ತಾ ಇದೆ. ಸ್ಕೈ ವರ್ತ್ ಹಳೆ ರಿಪೇರಿ ಮಾಡುವಂತಹ ಒಂದು ಬಾಕ್ಸ್ಗಳನ್ನು ಕೂಡ ನೀವು ನಮ್ಮಲ್ಲಿ ತೆಗೆದುಕೊಂಡು ಬಂದರೆ ಕೇವಲ 200 ರೂಪಾಯಿಯಲ್ಲಿ ಅದನ್ನ ರಿಪೇರಿ ಮಾಡಿ ತಮಗೆ ಕನೆಕ್ಷನ್ ಕೂಡ ಕೊಡಲಾಗುವುದು. ಇದೇ ಒಂದು ಸಂದರ್ಭದಲ್ಲಿ ನಿಮಗೆ ಒಂದು ಉಚಿತವಾಗಿರ್ತಕ್ಕಂಥ 350 ರೂಪಾಯಿಯ ಸೇವೆಯನ್ನ, ರಿಚಾರ್ಜ್ ಸೇವೆಯನ್ನ ಹೊಸ ಬಾಕ್ಸ್ ಪಡೆದುಕೊಂಡ್ರೆ ತಮ್ಮೆಲ್ಲರಿಗೂ ಕೂಡ ಕೊಡ್ತಾ ಇದ್ದೇವೆ. ಹಳೆಯ ಚಂದಾದಾರರು ಏನಾದರೂ ತಮ್ಮಲ್ಲಿರುವಂತಹ ಸ್ಕೈ ವರ್ತ್ ಒಂದು ಸೆಟ್ ಟಾಪ್ ಬಾಕ್ಸ್ ಅನ್ನು ನಮ್ಮಲ್ಲಿ ತೆಗೆದುಕೊಂಡು ಬಂದ್ರೆ 200 ರೂಪಾಯಿಯಲ್ಲಿ ನಿಮಗೆ ರಿಪೇರಿ ಕೂಡ ಮಾಡಿ ಕೊಡಲಾಗ್ತಾ ಇದೆ. ಹೀಗಾಗಿ ಕನೆಕ್ಷನ್ಗಾಗಿ, ಹೊಸ ಕನೆಕ್ಷನ್ಗಾಗಿ ತಾವು ನಮ್ಮ ಆಯಾ ಓಣಿಯ ಎಲ್ಲ ಆಪರೇಟರ್ಗಳಿಗೆ ಸಂಪರ್ಕ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಇಲ್ಲಿ ಕೆಳಗಡೆ ಎಲ್ಲ ಒಂದು ಓಣಿಯ ಒಂದು ಸಂಪರ್ಕ ಆಪರೇಟರ್ಗಳ ಒಂದು ಸಂಪರ್ಕದ ಮೊಬೈಲ್ ನಂಬರ್ಗಳನ್ನು ಕೊಡಲಾಗಿದೆ. ಆ ಒಂದು ಮೊಬೈಲ್ ನಂಬರ್ಗೆ ತಾವೆಲ್ಲರೂ ಕೂಡ ಒಂದು ಸಂಪರ್ಕಿಸಿ ಡೆನ್ ಸೆಟ್ ಟಾಪ್ ಬಾಕ್ಸ್ ಅನ್ನ ಪಡೆದುಕೊಳ್ಳಿ. ಇದು ಡಿಜಿಟಲ್ ಬಾಕ್ಸ್, ಇದು ನಿಮ್ಮ ಚಾನಲ್ ಡೆನ್ ನೆಟ್ವರ್ಕ್, ಇದು ಬೀದರ್ ಜಿಲ್ಲೆಯ ನಂಬರ್ 1 ಚಾನಲ್. ತಪ್ಪದೆ ತಾವೆಲ್ಲರೂ ಕೂಡ ಚಂದಾದಾರರಾಗಿ ಡೆನ್ ಸೆಟ್ ಟಾಪ್ ಬಾಕ್ಸ್ ನ ಸದುಪಯೋಗವನ್ನು ಪಡೆದುಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್, ಇದು ಡೆನ್ ನೆಟ್ವರ್ಕ್. ನಾನು ಮಹಾರುದ್ಧ ಡಾಕುಳ್ಗಿ. ಮತ್ತೆ ಒಂದಿಷ್ಟು ಹೊಸ ಸುದ್ದಿಗಳನ್ನ ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ತೇಗ್ ಬಹದ್ದೂರ್ ಅವರ 350ನೇ ಶಹೀದ್ ದಿವಸ್ ನಿಮಿತ್ತ ಸಿಖ್ ಸಮುದಾಯದ ವತಿಯಿಂದ ಬೀದರ್ನಲ್ಲಿ ಭವ್ಯ ಶೋಭಾಯಾತ್ರೆ. ಗುರು ತೇಜ್ ಬಹದ್ದೂರ್ ತತ್ವಗಳು ಸರ್ವರಿಗೂ ಮಾದರಿಯಾಗಿವೆ. ಸರ್ದಾರ್ ಡಾಕ್ಟರ್ ಬಲಬೀರ್ ಸಿಂಗ್ ಮೆರವಣಿಗೆಯಲ್ಲಿ ಪಾಲ್ಗೊಂಡು ಸಾವಿರಾರು ಜನತೆ. ನಗರದ ರಾಘವೇಂದ್ರ ಸ್ವಾಮಿ ಮಠದ ಆವರಣದಲ್ಲಿ ಇರುವ ಶ್ರೀನಿವಾಸ್ ಕಲ್ಯಾಣ ಮಂಟಪದಲ್ಲಿ ನಡೆದ ಕಾರ್ಯಕ್ರಮ. ಬ್ರಾಹ್ಮಣ ಸಮಾಜ ಸಂಘಟಿತವಾಗುವುದು ಅನಿವಾರ್ಯವಾಗಿದೆ. ಅಭಿನಂದನಾ ಕಾರ್ಯಕ್ರಮದಲ್ಲಿ ಎಸ್ ರಘುನಾಥ್ ಹೇಳಿಕೆ. ಕಾರ್ಯಕ್ರಮದಲ್ಲಿ ಹಲವಾರು ಜನರು ಭಾಗಿ. ಪಾಲ್ಕಿ ತಾಲೂಕಿನ ಕಟಕ್ ಚಿಂಚೋಳಿಯಲ್ಲಿ ಜರುಗಿದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶತಮಾನೋತ್ಸವ ಹಾಗೂ ವಿಜಯದಶಮಿ ಉತ್ಸವ. ಗ್ರಾಮದ ತುಂಬಾ ಜರುಗಿದ ಆಕರ್ಷಕ ಪಥಸಂಚಲನ. ಕೈಯಲ್ಲಿ ಲಾಠಿ, ತಲೆ ಮೇಲೆ ಟೋಪಿ ಧರಿಸಿದ ಯುವಕರು. ಎಲ್ಲೆಡೆ ಮೊಳಗಿದ ರಾಷ್ಟ್ರಭಕ್ತಿ ಜಯಘೋಷಗಳು. ನಗರದ ಜಿಲ್ಲಾ ರಂಗಮಂದಿರದಲ್ಲಿ ಜರುಗಿದ ಒಳ ಮೀಸಲಾತಿ ಒಳಸಂಚು ಕುರಿತು ವಿಚಾರ ಸಂಕಿರಣ. ಮೈಸೂರಿನ ಪೂಜ್ಯ ಶ್ರೀ ಜ್ಞಾನ ಪ್ರಕಾಶ ಸ್ವಾಮೀಜಿ ಅವರಿಂದ ವಿಶೇಷ ಉಪನ್ಯಾಸ. ಒಳ ಮೀಸಲಾತಿ ಕುರಿತು ಜರುಗಿದ ಸಮಗ್ರ ಚರ್ಚೆ. ಮುಂದಿನ ಹೋರಾಟ ಕುರಿತು ಕೈಗೊಂಡ ನಿರ್ಣಯಗಳು. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಸಿಖ್ ಧರ್ಮದ 9ನೇ ಗುರು ಶ್ರೀ ತೇಗ್ ಬಹದ್ದೂರ್ ಅವರ 350ನೇ ಶಹೀದ್ ದಿವಸ್ ನಿಮಿತ್ತ ನಗರದಲ್ಲಿ ಕೀರ್ತನೆಯೊಂದಿಗೆ ಭವ್ಯ ಜಾಗೃತಿ ಶೋಭಾಯಾತ್ರೆ ನಡೆಯಿತು. ಶ್ರೀ ನಾನಕ್ ಜೀರಾ ಸಾಹೇಬ್ ಗುರುದ್ವಾರದಲ್ಲಿ ಗುರೂಜಿಯವರು ಮತ್ತು ಆಡಳಿತ ಮಂಡಳಿಯಿಂದ ವಿಶೇಷ ಪೂಜೆ ಸಲ್ಲಿಸಿ ಶೋಭಾಯಾತ್ರೆಗೆ ಚಾಲನೆ ಕೂಡ ನೀಡಲಾಯಿತು. ಅಲ್ಲಿಂದ ಹೊರಟ ಯಾತ್ರೆ ಗುರುದ್ವಾರ ಗೇಟ್, ಮಡಿವಾಳ ವೃತ್ತ, ರೋಟರಿ ವೃತ್ತ, ಹರಳಯ್ಯ ವೃತ್ತ ಮಾರ್ಗವಾಗಿ ಜನವಡ ಗ್ರಾಮದಿಂದ ಔರಾದ್ ಬಿ ಮಾರ್ಗವಾಗಿ ಮಹಾರಾಷ್ಟ್ರದ ನಾಂದೇಡ್ನ ಗುರುದ್ವಾರ ಒಂದು ಸಚ್ಖಂಡ್ ಶ್ರೀ ಹಜೂರ್ ಸಾಹೇಬ್ಗೆ ತಲುಪಿತು. ಆಮೇಲೆ ರಸ್ತೆ ಬದಿಯಲ್ಲಿ ನಿಂತು ಸಾರ್ವಜನಿಕರು ತಮ್ಮ ಗುರುನಾನಕ್ ಸಂಸ್ಥೆಗಳ ಸಿಬ್ಬಂದಿಗಳು ಭವ್ಯ ಸ್ವಾಗತವನ್ನು ಕೂಡ ಕೋರಿದರು. ಈ ಮಹತ್ವದ ಶೋಭಾಯಾತ್ರೆಯು ಧರ್ಮದ ಸ್ವಾತಂತ್ರ್ಯ ಮತ್ತು ಮಾನವ ಘನತೆಯ ತತ್ವಗಳಿಗಾಗಿ ನಿಂತ 9ನೇ ಗುರುಗಳ ಒಂದು ಸರ್ವೋಚ್ಚ ತ್ಯಾಗಕ್ಕೆ ಎಲ್ಲರೂ ಕೂಡ ಒಂದು ಗೌರವವನ್ನು ಸಲ್ಲಿಸಿದರು. ಶ್ರೀ ನಾನಕ್ ಜೀರಾ ಸಾಹೇಬ್ ಫೌಂಡೇಶನ್ ಅಧ್ಯಕ್ಷ ಡಾಕ್ಟರ್ ಎಸ್ ಬಲಬೀರ್ ಸಿಂಗ್ ಅವರು ಮಾತನಾಡಿ, ಬೀದರ್ ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ, ಪತ್ರಿಕಾ ಮಾಧ್ಯಮದವರು, ಎಲೆಕ್ಟ್ರಾನಿಕ್ ಮಾಧ್ಯಮದವರು, ಸಾರ್ವಜನಿಕರು ನೀಡಿದ ಅಚಲ ಬೆಂಬಲ ಮತ್ತು ಸಹಕಾರಕ್ಕಾಗಿ ನಮ್ಮ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಎನ್ನುವಂಥ ಮಾತನ್ನು ಹೇಳಿದರು. ಗುರು ತೇಜ್ ಬಹದ್ದೂರ್ ಜಿ ಅವರ ಬೋಧನೆಗಳು ಸತ್ಯ, ನ್ಯಾಯ ಮತ್ತು ಕರುಣೆಯನ್ನು ಎತ್ತಿ ಹಿಡಿಯಲು ನಮ್ಮೆಲ್ಲರಿಗೂ ಕೂಡ ಅವರು ಕೊಟ್ಟಿರ್ತಕ್ಕಂಥ ಒಂದು ತತ್ವಗಳು, ಬೋಧನೆಗಳು ಸ್ಫೂರ್ತಿಯಾಗಿವೆ. ಅವು ನಿರಂತರವಾಗಿ ಸ್ಫೂರ್ತಿಯಾಗಿ ಇರಲಿ ಎನ್ನುವಂಥ ಮಾತನ್ನು ಕೂಡ ಹೇಳಿದರು. ಈ ಯಾತ್ರೆ ಅಸ್ಸಾಂನಿಂದ ಪ್ರಾರಂಭವಾಗಿ ರಾಷ್ಟ್ರದ ತುಂಬೆಲ್ಲ ಸಂಚಾರ ಮಾಡಿ 2 ತಿಂಗಳ ನಂತರ ಅಸ್ಸಾಂ ಸೇರಲಿದೆ. ಅಲ್ಲಿ ಭವ್ಯ ಕಾರ್ಯಕ್ರಮ ನಡೆಯಲಿದೆ. ದೇಶ ವಿದೇಶಗಳಿಂದ ಭಕ್ತರು ಆಗಮಿಸ್ತಾ ಇದ್ದಾರೆ ಎನ್ನುವಂಥ ಮಾತನ್ನು ಕೂಡ ಹೇಳಿದರು. वाहिगुरु जी का खालसा, वाहिगुरु जी की फतेह। आज गुरुद्वारा श्री नानक जीरा साहब बिदर में 350 साल शहीदी गुरुपुरब
गुरु तेग बहादुर जी का जो नगर कीर्तन आसाम से निकल के बिदर साहब आया, आज यहाँ से नांदेड़ रवानगी है। बिदर में धूमधाम से स्वागत कर रहे हैं। सारी जो भी स्वागत कमेटी ने इसमें ऑर्गेनाइज किया उनका सारों का मैं तहे दिल से धन्यवाद करता हूँ। वाहिगुरु जी का खालसा, वाहिगुरु जी की फतेह। ಇಂದಿನ ದಿನದಲ್ಲಿ ಬ್ರಾಹ್ಮಣ ಸಮಾಜ ಸಂಘಟಿತರಾಗುವುದು ಅನಿವಾರ್ಯವಾಗಿದೆ ಎಂದು ಅಖಿಲ ಕರ್ನಾಟಕ ಬ್ರಾಹ್ಮಣ ಸಮುದಾಯದ ರಾಜ್ಯಾಧ್ಯಕ್ಷ ಎಸ್ ರಘುನಾಥ್ ಅವರು ಹೇಳಿದರು. ಅವರು ನಗರದ ರಾಘವೇಂದ್ರ ಸ್ವಾಮಿ ಮಠದ ಆವರಣದಲ್ಲಿ ಇರುವಂತಹ ಶ್ರೀನಿವಾಸ ಕಲ್ಯಾಣ ಮಂಟಪದಲ್ಲಿ AKBMS ಜಿಲ್ಲಾ ಘಟಕ ಹಾಗೂ ಸಮಸ್ತ ಬೀದರ್ ಜಿಲ್ಲಾ ಬ್ರಾಹ್ಮಣ ಸಮಾಜದವರಿಂದ ಆಯೋಜನೆ ಮಾಡಿರುವಂತಹ ಅಭಿನಂದನಾ ಕಾರ್ಯಕ್ರಮದಲ್ಲಿ ಅಭಿನಂದನೆಯನ್ನು ಸ್ವೀಕರಿಸಿ ಅವರು ಮಾತನಾಡುತ್ತಾರೆ. ಬ್ರಾಹ್ಮಣ ಸಮಾಜ ಅತ್ಯಂತ ಪ್ರಾಮಾಣಿಕ ಸಮಾಜವಾಗಿದೆ, ಆದರೆ ಸಂಘಟನೆ ಕೊರತೆಯಿಂದ ಸಮಾಜ ನಿರ್ಲಕ್ಷ್ಯಕ್ಕೆ ಒಳಗಾಗ್ತಾ ಇದೆ ಎನ್ನುವಂಥ ಮಾತನ್ನು ಹೇಳಿದರು. ಆದ್ದರಿಂದ ಸಮಾಜದ ಸಂಘಟನೆಗಾಗಿ ರಾಜ್ಯವ್ಯಾಪಿ ಸುತ್ತಾಡ್ತಾ ಇದ್ದು ಸಮಾಜದ ಬಾಂಧವರು ಸಂಘಟನೆಗೆ ಒಂದು ಕೈ ಜೋಡಿಸಬೇಕೆಂದು ಅವರು ಸಂಘಟನೆ ವತಿಯಿಂದ ಸರ್ಕಾರದ ಸೌಲಭ್ಯಗಳನ್ನು ಪಡೆಯಲಿಕ್ಕೆ ಹೀಗೆಲ್ಲ ಆದಾಗ ಮಾತ್ರ ನಮಗೆ ಸಾಧ್ಯ ಆಗುತ್ತೆ ಅನ್ನುವಂಥ ಮಾತನ್ನು ಕೂಡ ಹೇಳಿದರು. ರಾಜ್ಯದಾದ್ಯಂತ ಸದಸ್ಯತ್ವ ಅಭಿಯಾನ ಮಾಡ್ತಾ ಇದ್ದು ಎಲ್ಲರೂ ಸದಸ್ಯತ್ವವನ್ನು ಪಡ್ಕೊಳ್ಬೇಕು ಎಂದ ಅವರು ಪ್ರತಿ ಜಿಲ್ಲೆಯಲ್ಲಿ 2,000ಕ್ಕಿಂತಲೂ ಹೆಚ್ಚು ಸದಸ್ಯತ್ವ ಗುರಿ ಹೊಂದಲಾಗಿದೆ ಎನ್ನುವಂಥ ಮಾತನ್ನು ಕೂಡ ಅವರು ಹೇಳಿದರು. ಈ ಮೊದಲು ಬೀದರ್ ಜಿಲ್ಲೆಯಲ್ಲಿ 117 ಸದಸ್ಯರಿದ್ದರು. ಚುನಾವಣೆ ನಂತರ ಬೀದರ್ ಜಿಲ್ಲೆಯಲ್ಲಿ ಜಿಲ್ಲಾಧ್ಯಕ್ಷ ವೆಂಕಟೇಶ್ ಕುಲಕರ್ಣಿ ಹಾಗೂ ಜಿಲ್ಲಾ ಎಲ್ಲ ಪದಾಧಿಕಾರಿಗಳ ನೇತೃತ್ವದಲ್ಲಿ ಇಂದು 800ಕ್ಕೂ ಹೆಚ್ಚು ಜನರು ಸದಸ್ಯರಾಗಿದ್ದಾರೆ. ಹೀಗಾಗಿ ರಾಜ್ಯ ಘಟಕದ ಪರವಾಗಿ ಅಧ್ಯಕ್ಷರಿಗೂ ಹಾಗೂ ಎಲ್ಲ ಜಿಲ್ಲಾ ಪದಾಧಿಕಾರಿಗಳಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಎನ್ನುವಂಥ ಮಾತನ್ನು ಹೇಳಿದರು. ಬ್ರಾಹ್ಮಣರ ಏಳಿಗೆಗಾಗಿ ನನ್ನ ಅವಧಿಯಲ್ಲಿ ₹100 ಕೋಟಿ ಕಾರ್ಪಸ್ ನಿಧಿ ಸಂಗ್ರಹಕ್ಕೆ ಯೋಜನೆ ಮಾಡಲಾಗ್ತಾ ಇದ್ದು ಸ್ಥಿತಿವಂತ ಬ್ರಾಹ್ಮಣರಿಂದ ನಿಧಿಯನ್ನು ಸಂಗ್ರಹ ಮಾಡಿ ಬಡತನದಲ್ಲಿರುವಂಥ ಬ್ರಾಹ್ಮಣರಿಗೆ ಸಹಾಯ ಆಗುವಂತೆ AKBMS ವತಿಯಿಂದ ಒಂದು ಸಹಾಯ ಮಾಡಲಿದೆ ಎನ್ನುವಂಥ ಮಾತನ್ನು ಕೂಡ ಹೇಳಿದರು. ಇದೇ ಸಂದರ್ಭದಲ್ಲಿ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ ಜಯಸಿಂಹ ಅವರು ಮಾತನಾಡುತ್ತಾರೆ. ರಾಜಕೀಯದಲ್ಲಿ ಗುಂಡೂರಾವ್ ಹಾಗೂ ನರಸಿಂಹರಾವ್ ಅವರ ಸೇವೆಯನ್ನು ಕೊಂಡಾಡಿದ ಅವರು ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯಿಂದ ಬಡ ಬ್ರಾಹ್ಮಣರಿಗೆ ಅನೇಕ ಯೋಜನೆಗಳನ್ನು ಸರ್ಕಾರ ಮಾಡ್ತಾ ಇದ್ದು ಸಮಾಜದ ಬಾಂಧವರು ಇದರ ಉಪಯೋಗ ಮಾಡ್ಕೋಬೇಕು ಅನ್ನುವಂಥ ಮಾತನ್ನು ಹೇಳಿದರು. ಕಾರ್ಯಕ್ರಮಕ್ಕೂ ಮೊದಲು ರಾಜ್ಯಾಧ್ಯಕ್ಷ ರಘುನಾಥ್ ಹಾಗೂ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ ಜಯಸಿಂಹ ಅವರನ್ನ ಕಾರ್ಯಕ್ರಮದ ಸ್ಥಳಕ್ಕೆ ಬೈಕ್ ರ್ಯಾಲಿ ಮುಖಾಂತರ ಒಂದು ಕರೆತರಲಾಯಿತು. ಇದೇ ಸಂದರ್ಭದಲ್ಲಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಜಿಲ್ಲಾ ಕಚೇರಿಯನ್ನು ರಾಜ್ಯಾಧ್ಯಕ್ಷರು ಉದ್ಘಾಟನೆ ಮಾಡಿದರು. ಬ್ರಾಹ್ಮಣ ಸಮಾಜದ ಒಂದು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೂ ಕೂಡ ಸನ್ಮಾನ ಮಾಡಲಾಯಿತು. ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷ ರಘುನಾಥ್ ಅವರು ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ ಜಯಸಿಂಹ ಅವರನ್ನು ಅಭಿನಂದಿಸಲಾಯಿತು. ಕಾರ್ಯಕ್ರಮದಲ್ಲಿ AKBMS ಜಿಲ್ಲಾ ಗೌರವಾಧ್ಯಕ್ಷ ಸುಧಾಕರ್ರಾವ್ ಪಾಟೀಲ್, ಕೇಶವರಾವ್ ತಲಗಟ್ಕರ್, ನರಸಿಂಹ ದೀಕ್ಷಿತ್, ರಾಜ್ಯ ಸಂಘಟನಾ ಕಾರ್ಯದರ್ಶಿ ಸತೀಶ್ ಕುಲಕರ್ಣಿ ಕೊಳಾರ್, ರಾಜ್ಯ ಜಂಟಿ ಕಾರ್ಯದರ್ಶಿ ರಾಜೇಶ್ ಹಳಿಕೇಡ್ ಸೇರಿದಂತೆ ಇನ್ನು ಅನೇಕ ಜನರು ಪಾಲ್ಗೊಂಡಿದ್ದರು. ಬೀದರ್ ಜಿಲ್ಲೆಯ ಜಿಲ್ಲಾ ಬ್ರಾಹ್ಮಣ ಸಂಘದಲ್ಲಿ ಒಂದಷ್ಟು ಚಟುವಟಿಕೆಗಳನ್ನ ಹಮ್ಮಿಕೊಂಡು ನಮಗೆ ಇವತ್ತು ಆಹ್ವಾನ ಕೊಟ್ಟಿದ್ದಾರೆ. ಜಿಲ್ಲಾಧ್ಯಕ್ಷರಾದ ಶ್ರೀಯುತ ವೆಂಕಟೇಶ್ ಕುಲಕರ್ಣಿರವರು ಸಹ ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಜಿಲ್ಲಾ ಪ್ರತಿನಿಧಿಯಾಗಿ ಬೀದರ್ ಜಿಲ್ಲೆಯಿಂದ ಆಯ್ಕೆಯಾಗಿದ್ದಾರೆ. ಉಪಾಧ್ಯಕ್ಷರು ಇದ್ದಾರೆ ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಯಲ್ಲಿ. ಇವತ್ತು ಬೀದರ್ ಜಿಲ್ಲಾ ಬ್ರಾಹ್ಮಣ ಸಂಘದ ಬೀದರ್ ಜಿಲ್ಲಾ ಬ್ರಾಹ್ಮಣ ಸಂಘದ ಈ ದಿನ ಬೀದರ್ ಜಿಲ್ಲೆಯ ಬ್ರಾಹ್ಮಣ ಸಂಘದಿಂದ ನಮ್ಮಲ್ಲಿ ಯಾರೆಲ್ಲ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದಲ್ಲಿ ಸದಸ್ಯರಾಗಿದ್ದಾರೆ ಅವರೆಲ್ಲರಿಗೂ ಕೂಡ ಇವತ್ತು ಎಲ್ಲರೂ ಕೂಡ ಎರಡೇ ಅಂಶ ಹೇಳಬೇಕು ಅಂತ ನಾವು ಮನವಿ ಮಾಡಿಕೊಂಡಿದ್ವಿ. ಒಂದು, ಧರ್ಮ ಅಂದರೆ ಹಿಂದೂ ಅಂತ ತಿಳಿಸಿ, ಜಾತಿ ಅಂತ ಹೇಳಿದರೆ ಬ್ರಾಹ್ಮಣ ಅಂತ ತಿಳಿಸಿ ಅನ್ನೋದನ್ನು ಮನವಿ ಮಾಡಿಕೊಂಡಿದ್ವಿ. ಅದೇ ರೀತಿಯಾಗಿ ಬೀದರ್ ಜಿಲ್ಲಾ ಬ್ರಾಹ್ಮಣ ಘಟಕ ಅದನ್ನು ಎಲ್ಲರಲ್ಲೂ ಪ್ರಚಾರ ಮಾಡಿರೋದ್ರಿಂದಾಗಿ ಆ ಸರ್ವೆಯಲ್ಲಿ ಅದೇ ರೀತಿಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಇದು ಕ್ಯಾಸ್ಟ್ ಸರ್ವೆ ಆಗಿರೋದ್ರಿಂದ ಬ್ರಾಹ್ಮಣ ಜನಾಂಗಕ್ಕೆ ಹೆಚ್ಚು ಉಪಯೋಗ ಆಗೋದಿಲ್ಲ ಅನ್ನೋ ಒಂದು ಅಂಶನೂ ಮನಗಂಡು ಸರ್ವೆಯಲ್ಲಿ ಭಾಗವಹಿಸೋದು ಒಂದು ಭಾಗ ಆದರೆ ನಮ್ಮ ಬ್ರಾಹ್ಮಣ ಜನಾಂಗದಲ್ಲಿ ಬಡವರಿದ್ದಾರೆ, ಅವ್ರಿಗೂ ಕೂಡ ಕಳೆದ 79 ವರ್ಷ ಸ್ವಾತಂತ್ರ್ಯ ಬಂದಾಗಿನಿಂದ ಎಲ್ಲರಿಗೂ ಸಮಾನತೆ ಅಂತ ಇದ್ದರೂ ಕೂಡ ಬ್ರಾಹ್ಮಣರಿಗೆ ಯಾವುದೇ ಸೌಲಭ್ಯಗಳು ಸರ್ಕಾರದಲ್ಲಿ ಸಿಗದೇ ಇರೋದರಿಂದ ಇದೇ ಒಂದು ಅವಕಾಶ ಕೂಡ ನಾವು ನೋಡಿಕೊಂಡು ಇಲ್ಲಿರ್ತಕ್ಕಂಥ ಈ ಒಂದು ಪುಸ್ತಕ ಏನು ಬಂದಿದೆ ಜಾತಿ ಜನಗಣತಿಗೆ ಸಂಬಂಧಪಟ್ಟಂತೆ ಆ ಪುಸ್ತಕಗಳು, ಆ ಸರ್ಕಾರದ ಆದೇಶಗಳನ್ನೆಲ್ಲವನ್ನು ನೋಡಿ ನಾವು ಕರ್ನಾಟಕ ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಕೂಡ ಹಾಕಿ ಅದರಲ್ಲಿ ಒಂದು ಮಧ್ಯಂತರ ಆದೇಶ ಬಂದಿದೆ. ಈ ಜಾತಿ ಜನಗಣತಿಯಲ್ಲಿ ಭಾಗವಹಿಸುವುದು
ಅವರ ಸ್ವಇಚ್ಛೆಯಿಂದ ಸ್ವಯಂ ಪ್ರೇರಿತವಾಗಿ ಅವರೆಲ್ಲ ಭಾಗವಹಿಸ್ಬೋದು. ಮತ್ತು ಒಂದು ರೀತಿಯಾದ ಖಾಸಗಿ ಮಾಹಿತಿಯನ್ನು ಹಂಚ್ಕೊಳ್ಳದೇನೂ ಇರಬಹುದು ಅಂತ ಹೇಳಿ ರಾಜ್ಯ ಉಚ್ಚ ನ್ಯಾಯಾಲಯ ಆದೇಶ ಮಾಡಿರೋದ್ರಿಂದ ಅದೇ ರೀತಿಯಾಗಿ ನಾವು ಕೂಡ ನಮ್ಮ ಸದಸ್ಯರಲ್ಲಿ ವಿನಂತಿ ಮಾಡಿಕೊಂಡಿದ್ದೀವಿ. ಏನೇ ಆದೇಶ ಇದ್ದರೂ ಕೂಡ ನಮ್ಮ ಈ ಜಾತಿ ಜನಗಣತಿಯಲ್ಲಿ ಧರ್ಮ ಅಂದರೆ ಹಿಂದೂ ಮತ್ತು ಜಾತಿ ಅಂದರೆ ಬ್ರಾಹ್ಮಣ ಅನ್ನೋದನ್ನು ನಮೂದಿಸಿ ಎಲ್ಲರೂ ಕೂಡ ಭಾಗವಹಿಸ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ನಮಸ್ಕಾರ. ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಬೆಂಗಳೂರು ವತಿಯಿಂದ ಬೀದರ್ ಘಟಕ ವತಿಯಿಂದ ಇವತ್ತಿನ ನಮ್ಮ ಅಧ್ಯಕ್ಷರ ಅಭಿನಂದನಾ ಸಮಾರಂಭಕ್ಕೆ ಬಂದಿದ್ದಕ್ಕೆ ಈ ಸಮಾರಂಭ ಏರ್ಪಡಿಸಲಾಗಿತ್ತು. ಇಲ್ಲಿ ಎಲ್ಲ ನಮ್ಮ ಬ್ರಾಹ್ಮಣರು ಒಟ್ಟಾಗಿ ಸೇರಿ ನಮ್ಮ ಸಭೆಯನ್ನು ಯಶಸ್ವಿಗೊಳಿಸ ಮೊದಲ ಅಭಿನಂದನೆ ಗೊತ್ತುಪಡಿಸ್ತೇನೆ. ಮತ್ತು ನಮಗೆ ಎಲ್ಲ ನಮ್ಮ ಪದಾಧಿಕಾರಿಗಳು, ನಮ್ಮ ಹಿರಿಯರು ಎಲ್ಲ ಮಾರ್ಗದರ್ಶನದಿಂದ ಇವತ್ತು ಯಶಸ್ವಿಯಾಗಿ ನಾನು ಈ ಸಭೆಯನ್ನು ಮಾಡಿದ್ದೇನೆ. ಮತ್ತು ಯಾವುದೇ ಇದು ಇಲ್ಲದೆ ನಮ್ಮ ನಿಗಮದ ಅಧ್ಯಕ್ಷರು ಜಯಸಿಂಹರು ಮತ್ತು ನಮ್ಮ ರಾಜ್ಯಾಧ್ಯಕ್ಷರು ರಘು ರಾಜ್ಯದಲ್ಲಿ 45 ಲಕ್ಷ ನಮ್ಮ ಬೇಡಿಕೆ ಅಂದರೆ ನಮ್ಮ ಬ್ರಾಹ್ಮಣ ಸಮುದಾಯಕ್ಕೆ ಇಲ್ಲಿ ಜಾಗ ಇಲ್ಲ. ಅದಕ್ಕೆ ಮೊನ್ನೆ DC ಅವರಿಗೆ ಒಂದು ಅಭಿನಂದನೆ ಕೊಟ್ಟು ಮೆಮೊರಂ ಕಟ್ಟಿ ಬಂದಿದ್ದೇನೆ. ಮತ್ತು ಜಾಬ್ ಶೆಟ್ಟಿ ಸಾಹೇಬರಿಗೆ ಬೋರ್ಡ್ ಅಧ್ಯಕ್ಷರಿಗೆ ಒಂದು ಮೆಮೊರಂ ಕೊಟ್ಟಿದ್ದೇನೆ. ಅವರು ಎಲ್ಲರೂ ಸ್ಪಂದಿಸಿದ್ದಾರೆ ಮತ್ತು ಒಂದು 10 ತಿಂಗಳಲ್ಲಿ ಮಾಡಿಸ್ಕೊಡ್ತಾ ಅಂತಂದಿದ್ದಾರೆ. ಅವರಿಗೆಲ್ಲ ಧನ್ಯವಾದಗಳು. ಬೀದರ್ ಜಿಲ್ಲೆಗೆ ನಮ್ಮ ಬ್ರಾಹ್ಮಣರ ಸಂಘಟನೆಯ ಒಂದು ಶಕ್ತಿ ಕೇಂದ್ರವಾಗಿರ್ತಕ್ಕಂಥ ಈ ಜಿಲ್ಲೆಗೆ ನಾವೆಲ್ಲ ನಮ್ಮ ಸಮಾಜದ ಹಿರಿಯ ನಮ್ಮ ಅಧ್ಯಕ್ಷರಾಗಿರುತ್ತೆ ಅವ್ರ ಜೊತೆಲಿ ನಾನು ಬಂದಿದ್ದೀನಿ. ನಾನು ಕರ್ನಾಟಕ ಸರ್ಕಾರ ನನಗೆ ಬ್ರಾಹ್ಮಣರ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷನಾಗಿ ಮಾಡಿದ್ದಾರೆ. ಇದರ ಉಪಯೋಗ ನಮ್ಮ ಸಮಾಜದ ಕಟ್ಟಕಡೆ ಅಂದರೆ ಯಾರು ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂತ ಏನು ಅಂದರೆ ಆರ್ಥಿಕವಾಗಿ ಹಿಂದುಳಿದವರಿಗೆ ಕೊಡಬೇಕು ಅನ್ನತಕ್ಕಂಥ ಒಂದು ಅವಕಾಶ ಇದೆ. ಅವ್ರಿಗೆ ನಾವು ನೇರ ಸಹಾಯ ಮಾಡುವಂಥ ಅವಕಾಶ ಇದೆ. ಆ ಒಂದು ಇದನ್ನು ನಿಮ್ಮೆಲ್ಲ ಇಲ್ಲಿ ಮನವರಿಕೆ ಮಾಡೋ ಸಲುವಾಗಿ ಇವತ್ತಿನ ಸಭೆಯಲ್ಲಿ ನಾನು ಕೂಡ ಪಾಲ್ಗೊಳ್ತಾ ಇದ್ದೀನಿ. ಬ್ರಾಹ್ಮಣರು ಎಲ್ಲಿ ಹೆಚ್ಚಿಗೆ ಜನ ಕಾಣ್ತಾರೆ ಅಂದರೆ ಇದು ದೊಡ್ಡ ಕತ್ತಲಲ್ಲಿ ಒಂದೇ ಒಂದು ದೀಪ ಬೆಳಗಿದರೆ ಹೆಂಗೆ ಬೆಳಕಾಗತ್ತೆ, ಬ್ರಾಹ್ಮಣರು ಎಲ್ಲಿರ್ತಾರೋ ಅಲ್ಲಿ ಅದೊಂದು ಬೆಳಕು. ಅಂದರೆ ನಾವು ಲೋಕ ಕಲ್ಯಾಣಕ್ಕಾಗಿ ಹುಟ್ಟಿರ್ತಕ್ಕಂಥ ಒಂದು ವರ್ಗ. ನಾವು ಪ್ರತಿಯೊಬ್ಬರನ್ನೂ ಪ್ರೀತಿ ಮಾಡ್ತೀವಿ. ನಾವು ದ್ವೇಷ ಅನ್ನತಕ್ಕಂಥದ್ದು ನಮ್ಮ ರಕ್ತದಲ್ಲೇ ಇಲ್ಲ. ನಮಗೆ ಗೊತ್ತಿರೋದು ಒಂದೇ, ಭಗವಂತ ನಮಗೆ ಪ್ರೇರಣೆ ಮಾಡೋದೇನೋ ಎಲ್ಲರನ್ನೂ ಪ್ರೀತಿ ಮಾಡಿ ಅವ್ರನ್ನೂ ಬೆಳೆಸಿ ನೀವು ಬೆಳೀರಿ ಅಂತ ನಾವು ಆ ಒಂದು ಸಿದ್ಧಾಂತದಲ್ಲಿ ಈ ವರ್ಗ ನಮಗೆ ಸಂಖ್ಯೆಯನ್ನು ಬೇಕಾಗಿಲ್ಲ. ಯಾಕಂದರೆ ಈಗ ₹1 99 ಪೈಸೆ ₹1 ಆಗಲ್ಲ. 1 ಪೈಸೆ ಹಾಕಿದಾಗ ₹1 ಆಗತ್ತೆ. ಹಾಗೆ ಬ್ರಾಹ್ಮಣರು 1% 2% ಯಾರ್ಯಾರ ಮನಸ್ಸಿಗೆ ಏನೇನು ಅಂದರೂ ತೊಂದರೆ ಇಲ್ಲ. ಬಟ್ ನಾವು ಪರಿಪೂರ್ಣತೆ ಯಾವುದೇ ಆಗಬೇಕಾದ್ರೆ ಈ ವರ್ಗ ಏನಿದೆಯಲ್ಲ ಬ್ರಾಹ್ಮಣರ ವರ್ಗ ಅನ್ನತಕ್ಕಂಥ ಎಲ್ಲರನ್ನೂ ಪ್ರೀತಿ ಮಾಡ್ತಕ್ಕಂಥ ಸಮಾಜ ಏನಿದೆಯಲ್ಲ ಇದು ಎಷ್ಟು ಬೆಳವಣಿಗೆ ಆಗುತ್ತೋ ಅಷ್ಟು ಸಮಾಜಕ್ಕೆ, ರಾಜ್ಯಕ್ಕೆ, ರಾಷ್ಟ್ರಕ್ಕೆ ಒಳ್ಳೆಯದಾಗುತ್ತೆ ಅನ್ನತಕ್ಕಂಥ ಮನೋಭಾವನೆಯಿಂದ ನಾವೆಲ್ಲರನ್ನೂ ನಾವು ಇವತ್ತು ಸಂಘಟನೆ ಮಾಡೋದು ಬೇರೆ ಬ್ರಾಹ್ಮಣರದು ಅಂತಂದರೆ ನಾವು ಹೇಗೆ ಸಮಾಜದಲ್ಲಿ ಸಮಾಜ ಕಟ್ಟಬೇಕು, ಸಮಾಜದಲ್ಲಿ ಬೇರೆಯವರು ಅಂತಂದರೆ ಬರೀ ನಮ್ಮ ಜಾತಿ ಅಂತಲ್ಲ, ಎಲ್ಲರನ್ನೂ ಹೆಂಗೆ ತೊಗೊಂಡೋಗ್ಬೇಕು ಅನ್ನೋ ಒಂದು ನೀತಿ ಪಾಠ ನಮಗೇನು ಹಿಂದಿನ ನಮ್ಮ ಹಿರಿಯರು ಹಾಕ್ಕೊಟ್ಟಿದಾರಲ್ಲ ಅದು ಈ ಕಂಟಿನ್ಯೂ ಆಗಬೇಕು ಅನ್ನೋ ಒಂದು ದೃಷ್ಟಿನಲ್ಲಿ ನಮ್ಮ ಬ್ರಾಹ್ಮಣ ಸಮಾಜದ ಭಾಳ ಮೇಧಾವಿ, ವಿದ್ಯಾವಂತ ಮತ್ತು ಭಾಳ ಸಜ್ಜನರ ಮನುಷ್ಯ ಆಗಿರ್ತಕ್ಕಂಥ ನಮ್ಮ ರಘುನಾಥ್ ಅವ್ರ ನಾಯಕತ್ವದಲ್ಲಿ ಈಗ ಭಾಳ ಇಡೀ ರಾಜ್ಯದಲ್ಲೇ ಒಳ್ಳೆಯ ಜೋರಾಗಿ ಮುಂಚೂಣಿನಲ್ಲಿ ಈ ಸಮಾಜ ಕಟ್ಟತಕ್ಕಂಥ ಕೆಲಸವನ್ನು ನಾವೆಲ್ಲ ಮಾಡ್ತಾಯಿದ್ದೀವಿ. ನಿಮ್ಮ ಹಾರೈಕೆಯೂ ನಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತಕ್ಕಂಥದ್ದು ಹೇಳ್ಬೋದು. ಭಾಲ್ಕಿ ತಾಲೂಕಿನ ಕಟಕ್ ಚಿಂಚೋಳಿ ಗ್ರಾಮದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವತಿಯಿಂದ ಸಂಘದ ಶತಮಾನೋತ್ಸವ ಹಾಗೂ ವಿಜಯದಶಮಿ ಉತ್ಸವ ಹಿನ್ನೆಲೆಯಲ್ಲಿ ಸುಮಾರು 200 ಸ್ವಯಂ ಸೇವಕರಿಂದ 200ಕ್ಕೂ ಹೆಚ್ಚು ಸ್ವಯಂ ಸೇವಕರಿಂದ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಪಥಸಂಚಲನ ಹಾಗೂ ಸಾರ್ವಜನಿಕ ಸಭೆ ಜರುಗಿತು. ಸಂಘಶಕ್ತಿ, ಶಿಸ್ತು,
ದೇಶಭಕ್ತಿಯ ಪ್ರತೀಕವಾಗಿರುವ ಈ ಪಥಸಂಚಲನದಲ್ಲಿ ಸುಮಾರು 201 ಗಣವೇಷಧಾರಿ ಸ್ವಯಂ ಸೇವಕರು ಪಾಲ್ಗೊಂಡು ಗ್ರಾಮವನ್ನು ದೇಶಭಕ್ತಿಯ ಹಬ್ಬದ ವೇದಿಕೆಯನ್ನಾಗಿ ಪರಿವರ್ತನೆ ಮಾಡಿದರು. ಗ್ರಾಮದ ಉದ್ದಕ್ಕೂ ತಾಯಂದಿರು, ಹಿರಿಯರು ಪುಷ್ಪವೃಷ್ಟಿಯನ್ನು ಮಾಡ್ತಾ ಭಾರತ್ ಮಾತಾ ಕಿ ಜೈ ಘೋಷಣೆ ಹಾಕಿದ ದೃಶ್ಯ ಮನಮುಟ್ಟುವಂತಾಗಿತ್ತು. ಸಂಪೂರ್ಣ ಗ್ರಾಮ ರಂಗೋಲಿ, ತಳಿರು ತೋರಣಗಳಿಂದ ಅಲಂಕರಿಸಲ್ಪಟ್ಟಿದ್ದು ಹಬ್ಬದ ಒಂದು ವಾತಾವರಣವೇ ಅಲ್ಲಿ ಕಂಡುಬಂತು. ಸಾರ್ವಜನಿಕರ ಸಭೆಯನ್ನು ಉದ್ದೇಶಿಸಿ ಸಂಘದ ಕಲಬುರಗಿ ವಿಭಾಗದ ಪ್ರಚಾರ ಪ್ರಮುಖರಾದ ಪ್ರವೀಣ್ ಕುಲಕರ್ಣಿ ಮಾತನಾಡಿ, ಸಂಘದ ಶಕ್ತಿ ಸಮಾಜದ ಶಕ್ತಿಯಾಗಿದೆ. ಕಳೆದ 100 ವರ್ಷಗಳಿಂದ ಸಂಪೂರ್ಣವಾಗಿ ದೇಶ ಸೇವೆ ತನ್ನ ಗುರಿಯಾಗಿರಿಸಿಕೊಂಡು ಕಾರ್ಯ ಮಾಡ್ತಾ ಇದೆ. ಇಂದು ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ಸಂಘಟನೆಯಾಗಿ ಹೊರಹೊಮ್ಮಿದೆ. ಆಲದ ಮರದಂತೆ ವ್ಯಾಪಿಸಿದ್ದು ಸಮಾಜದ ಎಲ್ಲ ಕ್ಷೇತ್ರಗಳಲ್ಲಿ ವಿವಿಧ ಆಯಾಮಗಳು ತೊಡಗಿ ದೇಶ ಸೇವೆ ಸಲ್ಲಿಸ್ತಾ ಇದೆ. ಪ್ರಸ್ತುತ ತನ್ನ 100ರ ಸಂಭ್ರಮ ಕಾಲಘಟ್ಟದಲ್ಲಿ ಕುಟುಂಬ ಪ್ರಬುದ್ಧ, ಅವನೇ ಪರಿಸರ ಸಂರಕ್ಷಣೆ, ನಾಗರಿಕರ ಶಿಷ್ಟಾಚಾರ ಪಾಲನೆ, ಸ್ವದೇಶಿ, ನೀರು ಸಂರಕ್ಷಣೆ ಈ ರೀತಿ ಪಂಚ ಪರಿವರ್ತನೆಗೆ ಸಮಾಜಕ್ಕೆ ಕರೆ ಕೊಡಲಾಗಿದೆ ಎಂದು ತಿಳಿಸಿದರು. ಅದೇ ರೀತಿ ಪುನೀತ ಪರ್ವತಮಠ ಅವರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದರು. ಈ ಸಂದರ್ಭದಲ್ಲಿ ಪ್ರಮುಖರಾದ ಚಿದಾನಂದ್, ಜಿಲ್ಲಾ ಸಹ ಕಾರ್ಯನಿರ್ವಾಹಕ ಸತೀಶ್ ಮುದಾಳೆ, ಜಿಲ್ಲಾ ಶಾರೀರಿಕ ಪ್ರಮುಖ ದಯಾನಂದ್ ಪವಾರ್, ಕಾಶಿನಾಥ್, ಪ್ರದೀಪ್ ಉಂಬರ್ಗೆ, ಸಿದ್ದು, ಗುರು, ರೇವಣಸಿದ್ದ ಜಾಡರ್, ಶರಣು ಬನ್ನಾಳೆ, ಮಹೇಶ್ ನಿಂಬೂರೆ ಸೇರಿದಂತೆ ಖಟಕ್ ಚಿಂಚೋಳಿ, ಮಾಸಿಮಾಡ್, ಡಾವರ್ಗಾಂವ್, ಸಿಕಂದ್ರಾಬಾದ್, ಚಳಕಪುರ ಗ್ರಾಮಗಳ ಸ್ವಯಂ ಸೇವಕರು ಹಾಜರಿದ್ದರು. ಕರ್ನಾಟಕ ರಾಜ್ಯ ಬಲಗೈ ಜಾತಿಗಳ ಒಕ್ಕೂಟದ ಬೀದರ್ ಜಿಲ್ಲೆ ವತಿಯಿಂದ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಒಳಮೀಸಲಾತಿ ಒಳಸಂಚು ವಿಷಯ ಕುರಿತು ವಿಚಾರ ಸಂಕಿರಣವನ್ನು ನಗರದ ಜಿಲ್ಲಾ ರಂಗಮಂದಿರದಲ್ಲಿ ಜರುಗಿತು. ಈ ಕುರಿತು ಸಮಗ್ರವಾಗಿ ಮೈಸೂರಿನ ಪೂಜ್ಯ ಶ್ರೀ ಜ್ಞಾನಪ್ರಕಾಶ ಸ್ವಾಮೀಜಿಯವರು ಮಾತನಾಡುತ್ತಾ ಎಲ್ಲರಲ್ಲೂ ಕೂಡ ಜಾಗೃತಿಯನ್ನು ಮೂಡಿಸಿದರು. ಕೆಲವರು ನಮಗೆ ತುಳಿಯುವಂಥ ಹುನ್ನಾರವನ್ನು ನಡೆಸ್ತಾ ಇದ್ದಾರೆ, ಇದೊಂದು ವ್ಯವಸ್ಥಿತ ಷಡ್ಯಂತ್ರವಾಗಿದೆ ಎಂಬ ಭಾವ ಕಾರ್ಯಕ್ರಮದಲ್ಲಿ ವ್ಯಕ್ತವಾಯಿತು. ಈ ಒಳಸಂಚಿನ ವಿರುದ್ಧ ಮುಂದಿನ ದಿನಗಳಲ್ಲಿ ಹೋರಾಟ ಕೈಗೊಳ್ಳುವ ಕುರಿತು ಕಾರ್ಯಕ್ರಮದಲ್ಲಿ ನಿರ್ಣಯ ಕೈಗೊಳ್ಳಲಾಯಿತು. ಇದೇ ವೇಳೆ ಮುಖಂಡರಾಗಿರುವಂಥ ಅನಿಲ್ ಕುಮಾರ್ ಬೆಲ್ದಾರ್, ರಮೇಶ್ ಡಾಕುಳ್ಗಿ, ಬಾಬುರಾವ್ ಪಾಸ್ವಾನ್, ದೇವೇಂದ್ರ ಸೋನಿ, ಡಾಕ್ಟರ್ ಕಾಶಿನಾಥ್ ಚಲವಾ ಸೇರಿದಂತೆ ಇನ್ನು ಅನೇಕ ಜನ ಮುಖಂಡರು ವೇದಿಕೆ ಮೇಲೆ ಭಾಗವಹಿಸಿದರು. ಕಾರ್ಯಕ್ರಮದಲ್ಲಿ ನೂರಾರು ಜನ ಒಂದು ಬಲಗೈ ಜಾತಿಗಳ ಹೋರಾಟದ ಒಂದು ಇಡೀ ಜಿಲ್ಲೆಯ ಒಂದು ಪದಾಧಿಕಾರಿಗಳು, ಕಾರ್ಯಕರ್ತರು ಬಹಳ ಒಂದು ಜವಾಬ್ದಾರಿಯುತವಾಗಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಆ ಒಂದು ಕಾರ್ಯಕ್ರಮದಲ್ಲಿ ಕೈಗೊಂಡಿರತಕ್ಕಂಥ ಒಂದು ನಿರ್ಣಯಗಳಿಗೆ ಬದ್ಧರಾಗಿದ್ದರು. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರ್ದು ಡಾಕುಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.